ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನು ವಿತ್ ವ್ಲಾಗ್ಸ್. ಈ ಸಮ್ಮರ್ ಹಾಲಿಡೇಸ್ ಅಲ್ಲಿ ನಾವೆಲ್ಲೂ ಪ್ಲೇಸಸ್ ನೋಡೋಕ್ಕೆ ಹೋಗೇ ಇರಲಿಲ್ಲ. ಇವತ್ತು ಅಪ್ಪ ಅಮ್ಮಂಗೆ ರಜಾ ಇತ್ತು, ಅದಕ್ಕೆ ಬೆಳಿಗ್ಗೆನೆ ತಿಂಡಿ ಮಾಡ್ಕೊಂಡು ಹೊರಟ್ವಿ. ನನಗೆ ದೂರ ಟ್ರಿಪ್ ಹೋಗಬೇಕು ಅಂತ ಇಷ್ಟ, ಆದರೆ ಅಪ್ಪ ಬ್ಯುಸಿ ಇರ್ತಾರೆ. ಅದಕ್ಕೆ ನಿಯರ್ ಬೈ ಪ್ಲೇಸಸ್ ನೋಡೋಕ್ಕೆ ಹೋಗ್ತಾ ಇದೀವಿ. ಫಸ್ಟ್ ಪ್ಲೇಸ್ ಯಾವುದು ಗೊತ್ತಾ? ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಟೆಂಪಲ್. ಇವಾಗ ಟೆಂಪಲ್ ರೀಚ್ ಆದ್ವಿ. ಕಾರ್ ಪಾರ್ಕ್ ಮಾಡಿ ಟೆಂಪಲ್ ಒಳಗಡೆ ಹೋದ್ವಿ. ತುಂಬಾ ಜನ ಇದ್ರು. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಅಲ್ಲೇ ತುಂಬಾ ಲೇಟ್ ಆಗೋಯ್ತು. 1 hour ವೇಟ್ ಮಾಡಿದ್ವಿ ಕ್ಯೂ ಅಲ್ಲಿ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ದೇವ್ರ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಅನು ಆನೆ ಮೇಲೆ ಕುತ್ಕೊಳ್ಳೋಕ್ಕೆ ಹಠ ಮಾಡ್ತಾ ಇದ್ಲು. ಸ್ವಲ್ಪ ಹೊತ್ತಿದ್ಮೇಲೆ ಹೊರಟ್ವಿ. ನೆಕ್ಸ್ಟು ನಾವು ನಿಮಿಷಾಂಬ ಟೆಂಪಲ್ಗೆ ಹೋಗ್ತಾ ಇದೀವಿ. ಟೆಂಪಲ್ ಮುಂದೆನೆ ಕುದುರೆ ನೋಡಿದ್ವಿ. ಅನು ಕುದುರೆ ಮೇಲೆ ಕುತ್ಕೋಬೇಕು ಅಂತ ಕೇಳ್ತಾ ಇದ್ಲು. ನನಗಂತೂ ಭಯ ಆಗ್ತಾ ಇತ್ತು. ಒಂದ್ಸಲನೂ ಕುದುರೆ ಮೇಲೆ ಕುತ್ಕೊಂಡಿಲ್ಲ. ಫಸ್ಟು ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲೂ ತುಂಬ ರಶ್ ಇತ್ತು, ಅದಕ್ಕೆ ಟೆಂಪಲ್ ಒಳಗಡೆ ಹೋಗಲಿಲ್ಲ. ಸ್ವಲ್ಪ ನೀರಲ್ಲಿ ಆಟ ಆಡ್ಕೊಂಡು ಬರೋಣ ಅಂತ ಹೊರಟ್ವಿ. ನಾವು ಎಕ್ಸ್ಟ್ರಾ ಡ್ರೆಸ್ ತೊಗೊಂಡು ಹೋಗಿರಲಿಲ್ಲ, ಅದಕ್ಕೆ ನೀರೊಳಗಡೆ ಹಿಡಿಲಿಲ್ಲ. ಆದರೂ ಚೆನ್ನಾಗಿತ್ತು. ಅಲ್ಲಿ ಒಂದು ಸ್ವಲ್ಪ ಆಟ ಆಡಿ ಹೊರಗಡೆ ಬಂದ್ವಿ. ಅಪ್ಪನೂ ಫಸ್ಟ್ ಹಾರ್ಸ್ ರೈಡ್ ಹೋಗ್ತಾ ಇದ್ದಾರೆ. ಹೊಲನೂ ಹೋಗ್ತಾ ಇರೋದು ನನಗೂ ಇಷ್ಟ ಆಯಿತು. ಅದಕ್ಕೆ ನಾನು ಒಂದು ರೌಂಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ನಾನಂತೂ ತುಂಬ ಎಂಜಾಯ್ ಮಾಡಿದೆ ಹಾರ್ಸ್ ರೈಡ್ನ. ಅನುಗೆ ವೈಟ್ ಹಾರ್ಸ್ ಮೇಲೆ ರೈಡ್ ಹೋಗ್ಬೇಕು ಅಂತ ಇಷ್ಟ ಆಗಿತ್ತು. ಅದಕ್ಕೆ ನೋಡಿ ಆ ಕುದುರೆನೇ ನೋಡ್ಕೊಂಡು ನಿಂತ ಇದ್ದಾಳೆ. ಅಷ್ಟರಲ್ಲಿ ನಾನು ಒಂದು ರೌಂಡ್ ಮುಗಿಸ್ಕೊಂಡು ಬಂದೆ. ನೆಕ್ಸ್ಟು ನಿಮಿಷಾಂಬೆಯಿಂದ ಕರಿಘಟ್ಟಕ್ಕೆ ಹೊರಟ್ವಿ. ನೋಡಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ನಾನು ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಬಿಸಿಲು ಜಾಸ್ತಿನೇ ಇತ್ತು, ಅದಕ್ಕೆ ಕಾರಲ್ಲೇ ಮೇಲ್ಗಡೆ ಹೋಗ್ತಾ ಇದೀವಿ. ನೋಡಿ ತುಂಬ ಕರ್ವ್ಸ್ ಇದೆ. ರೋಡ್ ತುಂಬ ಸ್ಮಾಲ್ ಇದೆ. ಅಜ್ಜಿ ಮನೆಗೆ ಹೋಗ್ಬೇಕು ಅಂದರೆ ಈ ರೋಡಲ್ಲೇ ಹೋಗ್ಬೇಕು. ಈ ಬೆಟ್ಟ ಹತ್ರ ಬಂದಾಗೆಲ್ಲ ಈ ಬೆಟ್ಟದ ಮೇಲೆ ಹೋಗ್ಬೇಕು ಅಂತ ಕೇಳ್ಕೊತಾ ಇದೆ, ಆದರೆ ಹೋಗೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಇದೇ ನನ್ನ ಫಸ್ಟ್ ಟೈಮ್ ಬೆಟ್ಟ ಮೇಲೆ ಹತ್ತಾ ಇರೋದು. ನೋಡಿ ಇದೇ ದೇವಸ್ಥಾನ. ತುಂಬ ಜನ ಏನು ಇರಲಿಲ್ಲ. ನಾವು ದೇವ್ರ ದರ್ಶನ ಮಾಡಿ ಆಚೆ ಬಂದ್ವಿ. ಮುಂದೆನೇ ಒಂದು ಪಾರ್ಕ್ ಥರ ಕಾಣಿಸ್ತು. ಒಳಗಡೆ ಹೋಗೋಣ ಅಂತ ಹೊರಟ್ವಿ. ಒಳಗಡೆ ಹೋಗೋಕ್ಕೆ ಟಿಕೆಟ್ ತಗೋಬೇಕು. ಒಂದು ವ್ಯೂ ಪಾಯಿಂಟ್ ಅಂತ ಮಾಡಿದ್ದಾರೆ. ನೋಡಿ ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಆಯ್ತಾ? ಮೇಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲೇ ಒಂದು ಪ್ಲೇ ಏರಿಯಾ ಇದೆ, ಆ ಮಕ್ಳುಗಳು ಆಟ ಆಡೋಕ್ಕೆ ಅಂತ. ಅಲ್ಲಿ ನಾನು ಅನ್ನು ತುಂಬ ಆಟ ಆದ್ವಿ, ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲ ಆಟದ ಮೇಲೆ ಮನೆಗೆ ಹೊರಟ್ವಿ. ತುಂಬಾ ಬಿಸಿಲು ಇತ್ತು, ಅದಕ್ಕೆ ಬೇರೆ ಪ್ಲೇಸ್ಗೆ ಹೋಗಲಿಲ್ಲ. ಇಷ್ಟೇ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.